ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿನಿ. ವಿಡಿಯೋ ಆಲ್ರೆಡಿ ಮಾಡೀನಿ, ಅಪ್ಲೋಡ್ ಮಾಡಿಲ್ಲ ಅಷ್ಟು. ಸೊ ಒಂದು 15 ಡೇಸ್ ಆಯಿತು, ನಂಗೆ ಆರಾಮ ಇರಲಿಲ್ಲ. ಸೊ ಟ್ಯಾಬ್ಲೆಟ್ಸ್ ಅದು ತೊಗೊಂಡಿದ್ಕೆ ಎಲ್ಲ ಹೀಟ್ಗೆ ಪಿಂಪಲ್ಸ್ ಆಗಿಬಿಟ್ಟಾವ ಫೇಸ್ ಮೇಲೆಲ್ಲ. ಇಲ್ಲೆಲ್ಲ ಆಗಿದ್ವ ಹೋಗಿದ್ದಾವ. ಸೊ ಇಲ್ಲ ಆಗಿದ್ದಾವ, ಮೂರವು ಎದ್ದು ಕಾಣಾಗತ್ತಾವ. ಸೊ ಟೈಮ್ ಬಂದು ಇವಾಗ ಒಂದು 6:30 ಆಗೈತಿ. ಎದ್ದೀನಿ ನೋಡ್ರಿ, ಅಲ್ಲಿ ಎಷ್ಟಾಗೊಂದು ಅರ್ಬಿ ಕಾಣಾಗತ್ತಾವ, ಅಷ್ಟು ಅರ್ಬಿ ಅದಾವ. ಸೊ ಅವನ್ನ ಇವಾಗ ನೆನೆಸಿಡ್ಬೇಕು. ಸೊ ಇದು ನನ್ನ ಬರ್ಡೇ ಹಿಂದಿನ ದಿವಸದ ವ್ಲಾಗ್. ಸೊ ವಿತ್ ಹೋಲ್ ಡೇ ಏನು ಮಾಡ್ತೀನಿ, ಹೆಂಗಿರುತ್ತೆ ಅಂಥೇಳಿ ಇವತ್ತಿನ ವಿಡಿಯೋ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ. ಇಷ್ಟು ಅರ್ಬಿ ಇದಾವೆ, ಇನ್ನು ಒಳಗೂ ಇದಾವೆ. ಬಡ ಬಡ ಇವನ್ನ ದೊಡ್ಡ ಟಬ್ ತೊಗೊಂಡು ಬಂದೀನಿ, ನೆನೆಸಿಟ್ಬಿಡೋಣ. ಹಂಗೆ ನೆನೆಸಿದ್ದೆ ನಾನು. ಸೊ ಅವನ್ನ ನೆನೆಯಕ್ಕೆ ಇಟ್ಟು ನೆಕ್ಸ್ಟ್ ಮೊನ್ನೆ ತೊಳೆದಿದ್ದೆ. ಈಗ ಒಂದು ವಾರದಿಂದ ಸ್ವಲ್ಪ ಅರ್ಬಿ ಒಣಗಿದ್ದೆಲ್ಲ, ಅವು ಸ್ವಲ್ಪ ಹಸಿ ಇದ್ವು. ಅವನ್ನೆಲ್ಲ ಬಿಸಿಲಿಗೆ ಒಣಗಿ ಹಾಕಿ ಎಲ್ಲ ನೀಟಂಗೆ ಒಣಗಿಸ್ಕೊಂಡೀನಿ. ಅವು ಎಷ್ಟು ಹಾಕೊಂಡದಾವ ಅಂತಂದ್ರೆ ನೋಡಿರಿ, ಇಲ್ಲ ನೀವು ನೋಡಿರಿ, ಇಷ್ಟು ಹಾಕೊಂಡು ಅರ್ಬಿ ಅದಾವ. ಸೊ ಅವನ್ನು ಒಣಗಿಸ್ಕೊಂಡೀನಿ. ಒಣಗಿಸ್ಕೊಂಡು ಇವಾಗ ಅವನ್ನ ಮಡಚಿಡ್ಬೇಕು. ಇನ್ನೂ ನಾಷ್ಟ ಆಗಿಲ್ಲ ನಂದು. ಸೊ ನಾಷ್ಟ ಮಾಡಬೇಕು. ನಾಷ್ಟಕ್ಕೆ ರೈಸಿಗೆ ಇಟ್ಟೀನಿ, ಚಿತ್ರಾನ್ನ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ನಮ್ಮ ಮಮ್ಮಿಯವ್ರು ನೋಡ್ರಿ ಇಷ್ಟು ಹಾಕ್ಕೊಂಡು ಇವು ಕೊಟ್ಟು ಕಳ್ಸಾರ. ಇದ್ರೊಳಗೆ ನಾವು ಸ್ವಲ್ಪ ನಮ್ಮ ಅತ್ತೆ ಮನೆಗೂ ಕೊಟ್ಟು ಕಳ್ಸೀನಿ. ಇವು ಏನಂತಾರೆ ಗೊತ್ತಿಲ್ಲ ನನಗೆ, ಒಟ್ಟು ಬೀನ್ಸ್ ಅಂತ ಹೇಳಿ ಗೊತ್ತಾ, ಅದ್ರೊಳಗೆ ಬೀನ್ಸ್ನಾಗ ಯಾವ ಬೀನ್ಸ್ ಅಂತ ಹೇಳಿ ಗೊತ್ತಿಲ್ಲ. ಸೊ ಇದೈತಿ, ಅದನ್ನೆಲ್ಲ ಸೋಸಿ ಇಟ್ಕೊಂಡೀನಿ. ಅದನ್ನು ಮಾಡ್ಕೊಂಡಿಲ್ಲ, ಟೈಮ್ ಬಂದು ಅವಾಗಲೇ ಆಯ್ತು. ಸೊ ರೈಸ್ ಆಯ್ತು, ಬಿಸಿಲಾಗಕತ್ತಿತ್ತು. ಸೊ ಆಫ್ ಮಾಡಿಬಿಟ್ಟೆ. ಈಗ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಂಡು ಅದಾದಮೇಲೆ ಬ್ಲೌಸ್ ಸ್ಟಿಚ್ ಮಾಡೋದೈತೆ ನಂದು ಮೇನ್ಲಿ ಇವತ್ತು. ಸೊ ಬ್ಲೌಸ್ ಸ್ಟಿಚ್ ಮಾಡಬೇಕು, ಅರ್ಜೆಂಟ್ ಬ್ಲೌಸ್ ಅದು. ಆ್ಯಕ್ಚುಲಿ ಅವ್ರು ಕೊಟ್ಟ ನನಗೆ 1 ವೀಕ್ 10 ಡೇಸ್ ಮೇಲೆ ಆಗೈತಿ. ಆ ಕರೆ ಹೇಳ್ಬೇಕಂದ್ರೆ ನನಗೆ ಆರಾಮಿಲ್ಲಾರ್ದಂಗೆ ಒಂದು 15 ಡೇಸ್ ಮೇಲೆ ಆಗಿತ್ತು. ಆರಾಮ್ ತಪ್ಪಿತ್ತು ನನಗೆ ವರಮಹಾಲಕ್ಷ್ಮಿ ಆದಾಗಿಂತನೂ. ಸೊ ಹಾಗಾಗಿ ನಾನು ವರಮಹಾಲಕ್ಷ್ಮಿ ವ್ಲಾಗ್, ರಕ್ಷಾಬಂಧನದ ವ್ಲಾಗ್, ಆಮೇಲೆ ಇನ್ನೂ ಎಷ್ಟೊಂದು ವ್ಲಾಗ್ನ ಅಪ್ಲೋಡ ಮಾಡೋಕ್ಕಾಗಿಲ್ಲ. ನಂಗೆ ಬರೀ ಏನಾರ ಒಂದು ಆಗಾಕತ್ತೈತಿ. ಸೊ ಈ ಸಲ ಅಂದ್ಕೊಳಕತ್ತೀನಿ ನನ್ನ ಬರ್ಡೇಲಿಂತ ನೆಕ್ಸ್ಟ್ ಆದಷ್ಟು ಜಲ್ದಿನ ಎಲ್ಲ ಪೋಸ್ಟ್ ಮಾಡ್ಕೊತ ಡೈಲಿ ಅಪ್ಡೇಟ್ಸ್ ನೀಟಾಗಿ ಇಡಬೇಕು ಅಂತ ಹೇಳಿ ಅಂದ್ಕೊಳಕತ್ತೀನಿ. ಸೊ ಇದು ಫೈನಲ್ ಆಗಲಿಲ್ಲ ಅಂತಂದ್ರೆ ನಾನು ಡೆಫಿನೆಟ್ಲಿ ಯೂಟ್ಯೂಬ್ ಡಿಲೀಟ್ ಮಾಡಿಬಿಡ್ತೀನಿ. ಯಾಕಂದ್ರೆ ಪದೇ ಇದನ್ನು ಹೇಳೋದಾಗತ್ತೈತಿ ನಾನು. ಹಾಗಾಗಿ ಈ ಸಲ ಇದು ಲಾಸ್ಟ್ ಅಂದ್ರೆ ಲಾಸ್ಟ್. ನಾನೇ ಚಾಲೆಂಜ್ ಮಾಡ್ಕೊತೀನಿ. ಇಲ್ಲ ಪ್ರಾಪರಾಗಿ ಮಾಡೋಕ್ಕಾದ್ರೆ ಮಾಡಬೇಕು, ಇಲ್ಲಾಂದ್ರೆ ಡಿಲೀಟ್ ಮಾಡಿ ಒಗೆದು ಬಿಡ್ಬೇಕಾ ಅಂತ ಹೇಳಿ. ಸೊ ನೋಡೋಣ, ಇದೊಂದು ಲಾಸ್ಟ್ ಚಾನ್ಸ್ ಕೊಡೋಣ. ನಾನು ಕೊಟ್ಕೊಳಕತ್ತೀನಿ ಲಾಸ್ಟ್ ಚಾನ್ಸ. ಈಗ ಚಿತ್ರಾನ್ನ ಮಾಡ್ಕೊಂಡು ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಅರ್ಬಿ ತೊಳಕ್ಕೆ ಹೋಗೋಣ. ಬಿಸಿಲಂತೂ ಮಸ್ತ್ ಬಿದ್ದೈತಿ. ಹಾಗಾಗಿನ ಬಡ ನಾನು ನೆನೆಸಿಟ್ಟು ಎಲ್ಲ ಒಣಗುವೆ ಏನು ಇದು. ಸೊ ಹಸಿ ಇದ್ದಿದ್ದನ್ನೆಲ್ಲ ಒಣಗಿಸ್ಕೊಂಡೀನಿ ಅವು ಅರ್ಬಿನ. ಈಗ ನಾಷ್ಟ ಮಾಡಿಬಿಡೋಣಂತ. ಆ್ಯಕ್ಚುಲಿ ಎಷ್ಟು ದಿನ ಅಂತದಂದ್ರೆ ಒಂದು 4 ಮಂತ್ಸ್ ಇಲ್ಲ ಒಂದು 5 to 6 ಮಂತ್ಸ್ ಆಗಿರ್ಬೋದು ನಾ ಹೇರ್ ಕಟ್ ಮಾಡಿಸಿ. ನಂಗೆ ಯಾಕೋ ಅನ್ಸಾದೈತಿ ಹೇರ್ ಕಟ್ ಮಾಡಿಸ್ಬೇಕು ಅಂಥೇಳಿ. ನಾ ಏನು ಹೇರ್ ಕೇರ್ ಮಾಡೋಂಗಿಲ್ಲ, ಸ್ಕಿನ್ ಕೇರ್ ಮಾಡೋಂಗಿಲ್ಲ, ಎಂಥದನ್ನು ಮಾಡೋಂಗಿಲ್ಲ. ಬರೀ ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ಲೇಜಿತನ ಮಾಡ್ತೀನಿ. ಅವನ್ನೆಲ್ಲ ಮಾಡಬಾರ್ದು ಅಂಥೇಳಿ ಅನ್ಕೋತೀನಿ. ಮತ್ತು ಅದ ಮಾಡ್ತೀನಿ. ಸೊ ನೋಡೋಣಂತ ಯಾವ್ಯಾವ ಅದಾವ. ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫಸ್ಟ್. ಇದಾದಮೇಲೆ ಅವನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಯಾರು ಬೇಜಾರಾಗ್ಲಾರ್ದಂಗೆ ನೋಡಿಬಿಡ್ರಿ. ಅವನು ಒಂದು ಸ್ವಲ್ಪ ಮಾಡಿರ್ತೀನಲ್ಲ, ಇಲ್ಲ ಬೇಜಾರಾಗ್ತೈತಿ ಸುಮ್ಮನೆ ಡಿಲೀಟ್ ಮಾಡಿದ್ರೆ. ಹಾಗಾಗಿ ಸೊ ಅವನ್ನೆಲ್ಲ ಮಾಡ್ಕೊಂಡು ಆ್ಯಕ್ಚುಲಿ 3 ಬ್ಲೌಸ್ ಬಂದಾವ ಹೊಲಿಯುವ. 2 ಅರ್ಜೆಂಟ್ ಇದಾವೆ, ಒಂದು ನಡೀತೈತಿ. ಇನ್ನೂ ಟೈಮ್ ಅದ, ಸೆಪ್ಟೆಂಬರ್ ಮಟನೂ ಟೈಮ್ ಅದ. ಹಾಗಾಗಿ ಆ್ಯಕ್ಚುಲಿ ಅದು 3-4 ಡೇಸ್ ಅಂತ ಹೇಳಿ ಕೊಟ್ಟಿದ್ದು, ಅದು ಪೋಸ್ಟ್ಪೋನ್ ಆಯ್ತು ಫಂಕ್ಷನ್. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಸೆಪ್ಟೆಂಬರ್ ಮಟನೂ ಟೈಮ್ ಅದ, ನಡೀತೈತಿ ನಿಧಾನಕ್ಕೆ. ಸೆಪ್ಟೆಂಬರ್ ಫಸ್ಟ್ ವೀಕ್ ಕೊಟ್ಟರೆ ನಡೀತೈತಿ. ಸೊ ಇವನಾರ ಬಡ ಹೊಡೆದು ಕೊಡ್ಬೇಕು. ಹಂಗೆ ಇವತ್ತು ಎಲ್ಲರ ಹೊರಗೆ ಹೋದ್ರೆ ಕತ್ತಿದ್ದೆ, ಹಂಗೆ ಮ್ಯೂಟ್ ಆಗಿಬಿಡುತ್ತೆ. ಯಾಕಂತಂದ್ರೆ ಫೋನ್ ಬಂದಿತ್ತು ಒಂದು. ಸೊ ಅವರು ಪಿಕಪ್ ಮಾಡ್ಕೊಳ್ಳೋರು ಫೋನ್ ಮಾಡಿದ್ದ. ಒಂದು ಪಾರ್ಸಲ್ ಇತ್ತು, ಅದನ್ನು ನಾನು ರಿಟರ್ನ್ ಕೊಡಾಕತ್ತಿದ್ದೆ. ಯಾಕಂದ್ರೆ ಅದು ಕ್ವಾಲಿಟಿ ಅಷ್ಟೊಂದು ಚಲೋ ಬಂದಿರಲಿಲ್ಲ. ಸೊ ಹಾಗಾಗಿ ಅದನ್ನು ರಿಟರ್ನ್ ಕೊಡಬೇಕು. ಸೊ
ಸೊ ಆ್ಯಂಡ್ ಇನ್ನೂ ಒಂದು ಏನಂತಂದ್ರೆ ಫಸ್ಟ್ ಟೈಮ್ ನಂಗೆ ಒಂದು ಪ್ರಮೋಷನ್ ಬಂದೈತಿ. ಇದು ನಂದು ಫಸ್ಟ್ ಪ್ರಮೋಷನ್ ಯಾವುದು ಅಂತಂದ್ರೆ ಆಲ್ಪ್ಸ್ ಗುಡ್ನೆಸ್ದ ರೋಸ್ಮೆರಿ ವಾಟರ್ದು ಅಂತ ಪ್ರಮೋಷನ್ ಮಾಡೀನಿ. ಸೊ ನೋಡೋಣ ಯಾವಾರ ಬಂದ್ರೆ ಮಾಡೋಕ್ಕಾಗ್ತೈತಿ ಅಂತ ಹೇಳಿ ಅನ್ಕೊಂಡ ಪ್ರಮೋಷನ್ ಮಾಡೀನಿ. ಇದ್ರ ಜೊತೆ ಒಂದು ವುಡನ್ ಕೋಮ್ ಕೊಟ್ಟಾರೋ, ಎಂಥ ಮಸ್ತ್ ಸ್ಮೆಲ್ ಅದ ಅಂದ್ರೆ ಅಷ್ಟು ಮಸ್ತ್ ಸ್ಮೆಲ್ ಅದ, ಘಮ್ ಅನ್ನಕತ್ತೈತಿ. ತೋರಿಸ್ತೀನಿ ತಡ್ರಿ ನಿಮ್ಗೆ ಅದನ್ನು. ಅದ್ರದ್ದು ಕೋಮ್ದ ಪ್ಯಾಕೇಜಿಂಗ್ ಹಿಂಗೈತಿ. ಅದ್ರದ್ದು ಪ್ಯಾಕೇಜಿಂಗ್ ಆ್ಯಕ್ಚುಲಿ ಭಾಳ ಮಸ್ತ್ ಬಂದಿತ್ತು. ನಾನು ಇಟ್ಕೊಂಡಿಲ್ಲ, ನಿನ್ನೆ ಎಲ್ಲ ಕ್ಲೀನ್ ಮಾಡೋ ಹೊತ್ತಿಗೆ ಚೆಲ್ಬಿಟ್ಟೀನಿ. ಸೊ ತಡ್ರಿ, ಅದ್ರೊಳಗೆ ಇಲ್ಲಿ ಮೆನ್ಷನ್ ಮಾಡ್ಯಾರ ಆಲ್ಪ್ಸ್ ಗುಡ್ನೆಸ್ದು ಅಂತ ಹೇಳಿ. ಕೋಮ್ ಮಾತ್ರ ಅಲ್ಟಿಮೇಟ್, ಸ್ಮೆಲ್ ಮಸ್ತ್ ಅದ. ಆ್ಯಕ್ಚುಲಿ ಇದು ಫುಲ್ ಏನಿಲ್ಲ ನೋಡ್ರಿ, ಈ ಟೈಪ್ ಐತಿ. ನಂಗೆ ಆ್ಯಕ್ಚುಲಿ ಒಂದು ವುಡನ್ ಕೋಮ್ ಬೇಕಾಗಿತ್ತು, ನಂಗೆ ಪರ್ಸ್ನಲ್ ಯೂಸಿಗೆ ಅಂತ ಹೇಳಿ. ಸೊ ಸ್ಮೆಲ್ ಅಂದ್ರೆ ಫುಲ್ ಇದು ಸ್ಪ್ರೇ ಮಾಡಿರ್ತಾರೆ ಇದ್ರ ಮೇಲೆ ಅಂತ ಹೇಳಿ ಗೊತ್ತೈತಿ ನನಗೆ. ಅಂದರೂ ಸ್ಮೆಲ್ ಭಾಳ ಅಂದ್ರೆ ಭಾಳ ಚಲೋ ಬರತೈತಿ. ಸೊ ನೀವು ಯಾರಾದರೂ ಯೂಸ್ ಮಾಡೋರಿದ್ರೆ ಯೂಸ್ ಮಾಡ್ಕೋರಿ. ಇದು ಬರುತ್ತೋ ಇಲ್ಲ ಗೊತ್ತಿಲ್ಲ ನನಗೆ, ಬಟ್ ನಮಗೆ ಕಳಿಸ್ಕೊಟ್ಟಾರ, ಚಲೋ ಐತಿ. ಪ್ರತಿ ವರ್ಷವೂ ನನ್ನ ಬರ್ಡೇಗೆ ಹಂಗೆ ಹಿಂಗೆ ಸ್ವಲ್ಪ ಒಂದೊಂದು ವಾರ ಮುಂಚೆನೇ ಎಲ್ಲ ಶಾಪಿಂಗ್ ಮಾಡಿ 15 ದಿವ್ಸ ಮುಂಚೆನೇ ಎಲ್ಲ ಮಾಡ್ಕೊಂಡ್ಬಿಡ್ತಿದ್ದೆ. ನಂಗೆ ಈ ಸಲ ಬರ್ಡೇ ಸೆಲೆಬ್ರೇಷನ್ಗಿಂತ ಇನ್ನೂ ಒಂದು ಸರ್ಪ್ರೈಸ್ ಅದ. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗ್ದಾಗ ಹೇಳ್ತೀನಿ. ನಂಗೆ ಅದು ಒಂದು ಭಾಳ ಖುಷಿ ಅದ. ಸೊ ಹಾಗಾಗಿ ಇದು ಸ್ವಲ್ಪ ಓಕೆ ನಡೀತೈತಿ ಅನ್ನೋರಂಗೆ ಐತಿ. ಅದೇನಂತ ಹೇಳಿ ಮುಂದೆ ಹೇಳ್ತೀನಿ ನಿಮಗೂ. ಸೊ ಇವಾಗ ಬರ್ರಿ, ಅದನ್ನು ಕಾಲ್ ಮಾಡ್ಯಾರ ಅವ್ರು, ಕೆಳಗೆ ಹೋಗಿ ಅದನ್ನು ರಿಟರ್ನ್ ಕೊಟ್ಟು ಬಂದು ನಾಷ್ಟ ಮಾಡ್ತೀನಂತ. ನಾಷ್ಟ ಮಾಡಿ ಡೈರೆಕ್ಟ್ ಅರ್ಬಿ ತೊಳೆದು ಈವ್ನಿಂಗ ಸಿಗ್ತೀನಿ ನಾನು. ಆ್ಯಂಡ್ ಇನ್ನೊಂದು ನಿಮಗೆ ತೋರಿಸ್ಬೇಕಂದ್ರೆ ನನ್ನ ರೂಮ್ ಆಕಾರ ನೋಡ್ರಿ ಹೆಂಗಾಗೈತೆ ಅಂತ ಹೇಳಿ. ಇಲ್ಲೂ ಅರ್ಬಿ ಅದಾವೆ, ಇವ್ರನ್ನೂ ಹಿಂಗೆ ಹರಡಿಸ್ಕೊಂಡೇನು. ಇತ್ತಾಗ ಇದು ನನ್ನ ಅರಿ ವರ್ಕದ್ದು ಅದಾವೆ, ಇದು ಸ್ಟಿಚಿಂಗಿಂದ ಐತಿ. ಇತ್ತಾಗೆಲ್ಲ ರೆಂಟೆಡ್ದು ಒಂದು ಕಡೆ ಇಟ್ಕೊಂಡೇನಿ. ಇತ್ತಾಗ ಸ್ಟೇಷ್ನರಿ ಐಟಮ್ಸೂ ಇಟ್ಕೊಂಡೀನಿ. ನನ್ನ ಮೇಕಪ್ ಬ್ಯಾಗ್ನೂ ಇಲ್ಲ ಒಗ್ದೀನಿ. ಈ ರಾಟಿ ಮೇಲೆ ಬಂದರೆ ಈ ರಾಟಿ ಮೇಲೂ ಅವೆಲ್ಲ ಬ್ಲೌಸ್ ಹೊಲಿಯೋ ಬಂದಿರುವ, ಇವು ಆ ಕವರ್ನು ಹೊಲಿಯೋಕೆ ಬಂದಿರೋದು. ಆ್ಯಂಡ್ ನೋಡಿರಿ, ಇದು ಆ್ಯಕ್ಚುಲಿ ಇದು ರೆಡ್ ಸ್ಯಾರಿನೂ ಹೊಲ್ಯಾಕೆ ಬಂದಿರೋದು, ನನ್ನ ಫ್ರೆಂಡ್ ಅಕ್ಕ ಕೊಟ್ಟಿರೋದು. ಪಾಪ ಅದು ಒಂದು ಐತಿ ಹೊಲಿಯೋದು. ನಾ ಏನಂದ್ರೆ ಏನೂ ಮಾಡಿಲ್ಲ. ಈ 1 ತಾರೀಕು ಅನ್ನೋದ್ರೊಳಗೆ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಗುಬ್ಬಿ ಮಾಡೈತಿ. ಅದ್ರೊಳಗೆ ಈ ಫ್ರಿಜ್ ಬೇರೆ ಇಲ್ಲಿ ಇಟ್ಕೊಂಡು ಎಲ್ಲ ಸಣ್ಣದ ಅನ್ಸಾಕತ್ಬಿಟ್ಟು. ಈ ಮನೆ ಸಿಂಗಲ್ ಬೆಡ್ರೂಮಿಂದ ಅವಾಗ ಸಣ್ಣ ಮನಿನಾಗಿದ್ದಾಗ ಏನೂ ಅನ್ನಿಸ್ತಿರ್ಲಿಲ್ಲ. ಈ ಮನೆಗೆ ಬಂದಮೇಲೆ ಇದೂ ಸಣ್ಣದು ಅನ್ಸಾಕತ್ತೈತಿ. ಏನೋ ನೋಡೋಣ ನೆಕ್ಸ್ಟ್ ಯಾವುದು ಸಿಗುತ್ತೋ, ಯಾವ ಥರ ಸಿಗುತ್ತೋ, ಹೆಂಗೆ ಸಿಗುತ್ತೋ ಗೊತ್ತಿಲ್ಲ. ಕೊಟ್ಟು ಬರೋಣಂತ ಬೇಡಾನ ಹೋಗಿ ತೊಳಿಬೇಕಂತ ಹೇಳಿ ನಮ್ಮ ರೋಸಿಗೆ ಇವತ್ತು ಜಳಕ ಮಾಡ್ತೀನಿ. ಹುಚ್ಚು ಒದ್ದಾಡಕತ್ಬಿಟ್ಟೈತಿ ಪಾಪ. ಬಿಸಿಲು ಚಲೋ ಬಿದ್ದೈತಿ ಅಂತ ಹೇಳಿ ಜಳಕ ಮಾಡ್ತೀನಿ. ನೋಡ್ರಿ ಇಲ್ಲಿ ಹೆಂಗೆ ಕಾಣಾಕತ್ತೈತಿ, ಫುಲ್ಲು ಒದ್ದಾಡಕತ್ಬಿಟ್ಟಾಳ ಹಂಗೆ. ಅದಕ್ಕೆ ಸ್ವಲ್ಪ ಬಿಸಿಲಿಗೆ ಕಟ್ ಹಾಕಿನಿ. ಕ್ರೀಮ್ ಹೋಗಿ ಫುಲ್ ಗೋಲ್ಡನ್ ಆಗಾಕತ್ತೈತಿದೆ. ಗೋಲ್ಡನ್ ನಾಯಿ ತಂಡಿ ಹತ್ತಿ ಒದ್ದಾಡಕತ್ತೆ ಬಿಟ್ಟ ಸುಮ್ಮ ಹಂಗೆ. ರೋಸಿ ಶೋಣಿ ಕುತ್ಕೋ ಅಲ್ಲೇ ಕುಂದ್ರ ಕೆಳಗೆ. ಹಾಂ, ಗುಡ್ ಗರ್ಲ್. ಸೊ ಬಟ್ಟೆ ಎಲ್ಲ ತೊಳ್ದು ಮತ್ತು ಅವನ್ನ ಮಳೆ ಬರತ್ತಿತ್ತು ಅಂತೇಳಿ ಒಳಗೆ ಹಾಕಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ತನ ಮಲ್ಕೊಂಡು ಎದ್ದು ರೆಡಿಯಾಗೀನಿ. ಟೈಮ್ ಬಂದಿವಾಗ ಇನ್ನೂ ಆರಾಮ್ದು ಹೋಗಿಲ್ಲ ನನಗೆ. ತಂಪನಾಗ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರೆ ಮತ್ತೆ ಚಾಲು ಆಗ್ತೈತಿ. ಸೊ ರೆಡಿಯಾಗೀನಿ. ಏನಂದ್ರೆ ಹೊರಗೆ ಹೋಗೋಣ ಅಂದ್ಕೊಂಡೀನಿ. ಬೋರ್ ಆಗತೈತಿ ಮನೆ ಒಳಗೆ, ಹಾಗಾಗಿ ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಲ್ಲ ನಾನು. ಸೊ ಹೊರಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡೀನಿ. ರೆಡಿ ಎಲ್ಲ ಆಗಿ ಸುಮ್ಮನೆ ಕುಂತ್ಬಿಟ್ಟೆ, ಮಳೆ ಬರಾಕತ್ತಿತ್ತು ಅಂತ ಹೇಳಿ. ಸೊ ಚೇರ್ ಮೇಲೆ 1 ತಾಸು ನಿದ್ದೆ ಹೊಡ್ತೀನಿ. ಮಳೆ ಬರತೈತಿ, ಹಾಗಾಗಿ ಹೋಗಲಿಲ್ಲ. ಹೊರಗೆ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ಹೇರ್ ಕಟ್ ಮಾಡ್ಸೋಣ ಅಂತೇಳಿ ಹೊಂಟಿದ್ದೆ ನಾನು. ಸೊ ಕ್ಯಾನ್ಸಲ್ ಆಯ್ತು. ನಡೀತೈತಿ, ಮಾಡಿಸಬೇಕಂತೇನಿರಲಿಲ್ಲ, ಬಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ.
ಸೊ ಇವಾಗ ಏನೈತಿ ಅಂತಂದ್ರೆ ನೋಡೋಣ ಏನಾರ ಮಾಡಕ್ಕೆ ಬರ್ತೈತಿ ಮನೆ ಒಳಗೆ ಏನದ ಅಂತ ಹೇಳಿ. ಸೊ ಅಂದ್ಕೊಂಡಿದ್ದ ಯಾವುದೂ ಮಾಡಲಿಲ್ಲ ನಾನು. ಯಾಕಂತಂದ್ರೆ ಹಂಗೆ ಸುಮ್ಮನೆ ಟೈಮ್ ಪಾಸ್ ಬರ್ರೇ ಲೇಝಿ ಅನ್ನಲ್ಲ ನಾನು, ಬರ್ರೇ ಲೇಝಿ. ಇವತ್ತಿನ ಡೇ ಅಂತೂ ಫುಲ್ ಇನ್ನೂ ಲೇಝಿಯಾಗಿನ ಕಳೆದ್ಬಿಟ್ಟೆ. ಅಡುಗೆ ಅಂತೂ ಮಾಡೋದಿಲ್ಲ, ಯಾಕಂದ್ರೆ ಇವತ್ತೀಗ ನಮ್ದು ಶ್ರಾವಣ ಖತಮ್ ಆಯ್ತು, ಅಂದ್ರೆ ಮುಗೀತು. ಹಾಗಾಗಿ ನಮ್ಮ ಅತ್ತೆಯವರು ಫೋನ್ ಮಾಡಿದ್ರೆ, ಇಲ್ಲ ಊಟಕ್ಕೆ ಇಲ್ಲ ಬರ್ರಿ, ಏನೂ ಮಾಡೋಕ್ಕೆ ಹೋಗಬೇಡ್ರಿ, ಸ್ಪೆಷಲ್ ಮಾಡತ್ತೀವಿ ಅಂತ ಹೇಳಿ ಅಲ್ಲಿಗೆ ಹೋಗ್ಬೇಕು. ಹಾಗಾಗಿ ಅಟ್ಲೀಸ್ಟ್ ಬ್ಲೌಸ್ನೂ ಕಟ್ ಮಾಡ್ಕೊಂಡಿಲ್ಲ, ಅದನ್ನಾರ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಒಳಗೆ ಬಂದೀನಿ. ಬರೀ ಬ್ಲೌಸರ ಅಟ್ಲೀಸ್ಟ್ ಕಟ್ ಮಾಡ್ಕೊಳ್ಳೋಣಂತ. ಸೊ ಇವಾಗ ಹಾಕ್ಕೊಂಡಿದ್ನಲ್ಲ, ಸೊ ಹಾಗಾಗಿ ಅದನ್ನು ಡ್ರೆಸ್ ಚೇಂಜ್ ಮಾಡ್ಕೊಂಡು ನೈಟ್ ಡ್ರೆಸ್ ಹಾಕ್ಕೊಂಡು ಟೈಮ್ ಬಂದು ಹೆಂಗಿದ್ರು 8 ಗಂಟೆ ಆಗೈತಿ. ಸೊ ಹಾಗಾಗಿ ಈಗ ಬಡ್ಡನ್ ಅಂತ ಹೇಳಿ ಕಟ್ ಮಾಡೋನು, ಪ್ರಿನ್ಸ್ ಕಟ್ ಬ್ಲೌಸ್ ಹೊಲಿಯೋದೈತಿ, ಬರ್ರಿ. ಸೊ ಇವಾಗ ನಮ್ಮ ಅತ್ತೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಇವಾಗ ಹೊರಗೆ ಹೊಂಟೀವಿ, ಹಂಗೆ ಒಂದು ರೌಂಡ್ ಸುಮ್ಮ ನೈಟ ಬರ್ರಿ ನೋಡೋಣಂತ. ಅಲ್ಲಿ ಏನಾರು ಯಾವುದಾದ್ರೂ ಶಾಪ್ ಓಪನ್ ಇದ್ರೆ ಲಕ್, ಇಲ್ಲಾಂದರೆ ಇಲ್ಲ. ದೀಪಕ್ಕೆ 11:15 ಆಗಾಕ ಬಂದೈತಿ, ಇನ್ನೂ ತೆಗ್ದೈತಿ, ಕೇಳೋಣ. ಶಾಪ್ ಅಂತೂ ಓಪನ್ ಅದ, ಬಟ್ ಆಲ್ರೆಡಿ ಇಷ್ಟು ಲೇಟ್ ಆದ್ರೂ ಅಲ್ಲಿ ಆಲ್ರೆಡಿ 3 ಮೆಂಬರ್ಸ್ ಇದ್ದಾರೆ. ಇನ್ನೂ. ಸೊ ಅದು ಲೇಟ್ ಆಗತ್ತಂತ ನಂಗೆ ವೇಟ್ ಮಾಡೋಂಗಾಗಲಿಲ್ಲ. ಸೊ ಕಂಟಿನ್ಯೂ ವಾಪಸ್ ಬೇಡ ಅಂತಂದು ಬರೀ. ಸೊ ಇವಾಗ ಮನೆಗೆ ಬಂದ್ವಿ. ಅಂದ್ಕೊಂಡಿದ್ದ ಏನೋ ಅಂಥೇಳಿ ಹೋಗಿದ್ದು ಏನೋ ಆಯಿತು. ಆ್ಯಕ್ಚುಲಿ ಅನ್ನೂ ಇಲ್ಲ, ಡ್ರೆಸ್ ತೊಗೋಬಾ ಅಂತ ಹೇಳಿ ಕರ್ಕೊಂಡು ಹೋದ. V2 ಕ್ಲೋಸ್ ಆಗಿತ್ತು. ಜುಡಿಯೋ ಓಪನ್ ಐತಿ, ಬಟ್ ಒಳಗೆ ಕ್ಲೀನಿಂಗ್ ಮಾಡಾಕತ್ತಾರ ಅನ್ನಿಸ್ತೈತಿ. ಹೊರಗೆ ನಿಂತವ್ರು ವಾಚ್ಮ್ಯಾನ್ ಇಲ್ಲ ಕ್ಲೋಸ್ ಆಗೈತ್ರಿ ಅಂತ ಹೇಳಿದ್ರು. ಸೊ ಅದು ಹೋಯ್ತು. ಆ್ಯಕ್ಚುಲಿ ಊಟ ಸ್ವಲ್ಪ ಹೆವಿ ಆಗೈತಿ, ಹಾಗಾಗಿ ಲಿಂಬೆಹಣ್ಣು ಶರ್ಬತ್ ಕುಡಿಯೋಣ ಅಂತ ಹೇಳಿ ಹೋದ್ವಿ. ಯಾವುದೂ ಇರಲಿಲ್ಲ, ಆ ಸೈಡ ಇರ್ತಾವೇನೋ ಅಂಥೇಳಿ ಅನ್ಕೊಂಡು ಹೋಗಿದ್ದು ನಾವು ಆ್ಯಕ್ಚುಲಿ. ಸೊ ಹೋದ್ವಿ, ಯಾವುದೂ ಇರಲಿಲ್ಲ. ಮತ್ತೊಂದು ರಾಜಸ್ಥಾನ್ ರಬಡಿ ಕುಡ್ದು ಬಂದೆ ವಾಪಸ್. ನಂಗೆ ಮತ್ತು ಒಂದು ಟೈಪ್ ಸ್ವಲ್ಪ ಆರಾಮಿಲ್ದಂಗೆ ಅನ್ಸಾಕತೈತಿ. ಹಾಗಾಗಿ ನಾನು ಹೇಳಿದೆ, ಏನು ರೆಡಿ ಏನೂ ಮಾಡೋದು ಬೇಡ, ಸುಮ್ಮನೆ ಸ್ವಲ್ಪ ನಿದ್ದೆ ಆಗ್ಬೇಕು, ಕಣ್ಣೆಲ್ಲ ಉರಿಯಾಕತ್ತಾವ ನಂಗೆ, ಮತ್ತು ನೈಟ್ ಅದು ಎದ್ರೆ ಮತ್ತು ದಿನ ಪೂರ್ತಿ ತಲೆನೋವು ಚಾಲು ಆಗಿರ್ತೈತಿ, ಬೇಡ ಅಂತ ಹೇಳಿ ಅಂದೆ. ಕೇಕ್ನೂ ಅಲ್ಲ, ಸುಮ್ಮನೆ ಸ್ವಲ್ಪ ತಿಂದು ನೈಟ್ ಸೆಲೆಬ್ರೇಷನ್ ಅಂಥೇಳಿ ಅದ ಅಂದ್ಕೊಳ್ಳೋದು. ಕೇಕ್ ಅಲ್ಲೇ ತಿಂದು ಬಂದೆ. ನೋಡ್ರಿ ನನ್ನ ಕಣ್ಣೊಳಗೆ ಆ್ಯಕ್ಚುಲಿ ನೀರು ಬರತ್ತಾವ, ಒಂದು ಟೈಪ್ ಬಿಸಿ ಫೀಲ್. ಇವತ್ತೊಂದು ಸ್ವಲ್ಪ ಅರ್ಬಿ ಅದು ಭಾಳ ತೊಳ್ದೇನಲ್ಲ, ಹಾಗಾಗಿ. ಸೊ ಇವಾಗ ನಾನು ಮಲ್ಕೋತೀನಿ, ಅದರ ಬೇರೆ ಥಂಡಾಗಿ ಹೋಗಿ ಬಂದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೇರ್ ಕಟ್, ಆಮೇಲೆ ಇನ್ನೊಂದು ಮೇನ್ ಹೇರ್ ಕಟ್ಟಿಗೆ ಅಂತ ಹೇಳಿ ಹೋದ್ವಿ. ಹೇರ್ ಕಟ್ನಾಗ ಆಲ್ರೆಡಿ 3 ಜನ ಅದಾರ. ಸೊ ಈಗ ನಾ ಹೋಗಿ ಅವ್ರು ಮಾಡಿಸ್ಕೊಂಡು ನಾ ಬರೋ ಅಷ್ಟ್ರಿಗೆ ಜಗ್ಗ ಟೈಮ್ ಆಗ್ತೈತಿ ಅಂತ ಹೇಳಿ ಬೇಡ, ಅವಶ್ಯಕತೆ ಇರಲಿಲ್ಲ, ಸುಮ್ಮನೆ ಒಂದು ನೈಟ್ ಹೊರಗೆ ಹೋಗಬೇಕು ಅಂತ ಹೇಳಿ ನಾನು ಬೇಜಾರಾಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದ ಅವನು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಅಂದ್ಕೊಂಡಿದ್ವ ಬೇರೆ, ಬಟ್ ಯಾವುದೂ ಫುಲ್ಫಿಲ್ ಆಗಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಇದನ್ನು ನಾಳೆನೂ ಪೋಸ್ಟ್ ಮಾಡ್ತೀನಿ.